ಚಿಂತನ ಮಂಥನ ಮುಂದುವರಿಯುವುದು. ಮೊದಲಿಗೆ ಪರಿಚಯ ಸಂಭಾಷಣೆ. ಹೇಳಿ, ಹೇಗಿತ್ತು ಇವಾಗೆಲ್ಲ ನಿಮ್ ಪರಿಚಯ ಹೇಳಿ. ಎಲ್ಲರಿಗೆ ನಿವೃತ್ತಿ ಬಂದಿದೆ. 5, 8, 10, 12 ವರ್ಷ ತನಕ ಎಲ್ಲ ನಿವೃತ್ತಿಯಾಗಿ ನಿವೃತ್ತಿ ನಂತರ ನಮ್ಮ ಒಂದು ಸಂಘವನ್ನ ನಾವು ಮಾಡ್ಕೊಂಡ್ವಿ. ವಿಕ್ರಾಂತ್ ಕಾರ್ಖಾನೆ ಕೆಲಸ ಮಾಡಿ ಮ್ಯಾನೇಜ್ಮೆಂಟ್ ಇದರಲ್ಲಿದ್ವಿ. 2019ರಲ್ಲಿ ನಮ್ಮ ಈ ಒಂದು ಸಂಘವನ್ನ ಮಾಡ್ಕೊಂಡ್ವಿ. ನಮ್ಮ ಮೊದಲನೇ ಪ್ರವಾಸ ಶುರು ಮಾಡೋದು 2019 ಅಕ್ಟೋಬರ್ ಅಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ ಬಂದ್ವಿ. ಇದರ ಜೊತೆಗೆ ಮಧ್ಯ ತಿಂಗಳ ನಡಿಗೆ ಅಂತ ಒಂದು ಪ್ರವಾಸವನ್ನು ಕೈಗೊಂಡಿದ್ದೇವೆ. ಒಂದಿನದ ಪ್ರೋಗ್ರಾಮ್, ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋ ತರ ಎಲ್ಲ ಒಂದು ಈ ತರ ಆಶ್ರಮಗಳಿರ್ಬೋದು, ದೇವಾಲಯಗಳಿರ್ಬೋದು. ನಮ್ಮ ಮೋಸ್ಟ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇರ್ತಕ್ಕಂಥದ್ದು ಅಟ್ ಪ್ರೆಸೆಂಟ್ ದೇವಾಲಯಗಳಲ್ಲಿ ನೋಡ್ತಕ್ಕಂಥ ಪ್ರಾಚೀನ ದೇವಾಲಯಗಳು, ಪ್ರಾಚೀನ ಶಿಲ್ಪಕಲೆಗಳು ಎಲ್ಲೆಲ್ಲಿ ಇತ್ತು, ನಮ್ಮ ಹಿಂದೂ ರಾಜರು ಎಲ್ಲೆಲ್ಲಿ ಮಾಡಿದ್ರು ಅಂತ ಒಂದು ಏರಿಯಾಗಳಲ್ಲೆಲ್ಲ ಹೋಗಿ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೇವೆ. ಇದು ಸಹ ನಾವು 4-4 ತಿಂಗಳಿಂದನೇ ಈ ತಿಂಗಳಲ್ಲಿ ಪ್ರವಾಸ ಹೊರಡಬೇಕು ಅಂತ ಅನ್ಕೊಂಡಿದ್ವಿ. ಸ್ವಾಮೀಜಿಯವರು ಮೈಸೂರಿಗೆ ಬಂದಾಗ ಅಲ್ಲಿ ಯೋಗ ಟ್ರೈನಿಂಗ್ ಕೊಡ್ತಿದ್ದಾಗ ನಮ್ಮ ಸಹಪಾಠಿಗಳು ಕೆಲವರು ಸುಮಾರು ಜನ ಅಲ್ಲಿ ಹೋಗಿ ಯೋಗವನ್ನು ಕಲ್ತ್ಕೊಂಡು ಬಂದಿದ್ದಾರೆ. ನಾವಲ್ಲಿ ಅವ್ರ ಜೊತೆ ಮಾತಾಡಿದಾಗ ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ನಾವು ಈ ತರ ಪ್ರವಾಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ತರ ರೂಟಲ್ಲಿ ಬಂದ್ರೆ ಅನುಕೂಲ ಆಗುತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಮ್ಗೆ ಪರಿಚಯ ಆಗಿ ಇವತ್ತಿನ ದಿನ ಇಲ್ಲಿ ಸೇರಿದ್ದೇವೆ ನಾವೆಲ್ಲರೂ. ಹೇಗೆ ಅನ್ನಿಸ್ತು ಬಂದ್ಮೇಲೆ, ಪ್ರಸಾದ್ ಮಾಡಿದ್ಮೇಲೆ ಅನುಭವ? ತುಂಬಾ ಖುಷಿಯಾಗಿದೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ಎಷ್ಟು 19ರಿಂದ ಅಂದ್ರೆ 5, 6, 7ನೇ ಪ್ರವಾಸ ಇದು. 7ನೇ ವರ್ಷ. 7ನೇ ಪ್ರವಾಸ ಅಲ್ಲ, ಪ್ರವಾಸಗಳು ಜಾಸ್ತಿ ಆಗಿದ್ದಾವೆ. 7ನೇ ವರ್ಷ. 7ನೇ ವರ್ಷ ಇದು. 7ನೇ ವರ್ಷದಲ್ಲಿ ಎಲ್ಲಾ ಕಡೆ ಪ್ರವಾಸಕ್ಕಿಂತ ಇಲ್ಲಿನ ಈಗಿನ ಪ್ರವಾಸದ ಅನುಭವ ಹೇಗಿದೆ? ಅವ್ರು ಹೇಳ್ತಾ ಇರೋದು 7 ವರ್ಷದ ಪ್ರವಾಸಗಳಲ್ಲಿ ಯಾವ ಪ್ರವಾಸ ಅದ್ಭುತ. ನಾವು ಪ್ರವಾಸ ಮಾಡಿರ್ತಕ್ಕಂಥದ್ದೆಲ್ಲ ಪಟ್ಟಣದಲ್ಲಿ ಸೇರಿರ್ತಕ್ಕಂಥದ್ದೆಲ್ಲ ನಗರಗಳಲ್ಲಿ ಇರ್ತಕ್ಕಂಥ ಕಡೆ ಪ್ರವಾಸಗಳನ್ನು ಮಾಡಿದ್ದೇವೆ. ಇವಾಗ ನಾವು ಇಲ್ಲಿ ಆಶ್ರಮದಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಶಾಂತ ವಾತಾವರಣದಲ್ಲಿ, ಒಳ್ಳೆ ತಣ್ಣನೆ ಗಾಳಿನಲ್ಲಿ, ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ಒಂದು ನಿಸರ್ಗದಲ್ಲಿ ನಾವು ಈ ಒಂದು ಯೋಗ ಆಶ್ರಮಕ್ಕೆ ಬಂದು ಇವತ್ತಿನ ದಿನ ಇಲ್ಲಿ ಕೂತಿದ್ದೇವೆ. ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ. ಪ್ರಶಾಂತವಾಗಿದೆ, ಮನಸ್ಸು ಸಹ ಶಾಂತವಾಗಿದೆ. ಮನುಷ್ಯನಿಗೆ ಮುಖ್ಯವಾಗಿ ಏನ್ ಬೇಕು? ಶಾಂತಿ ಬೇಕಾಗಿರ್ತಕ್ಕಂಥದ್ದು, ಆರೋಗ್ಯ ಬೇಕು. ಅದ್ರ ಜೊತೆಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಎಲ್ಲಾ ಮುಗಿಸಿದ್ಮೇಲೆ ಕೊನೆಗೆ ಹುಡ್ಕೋದು ಅದೊಂದೇ, ಸ್ವಲ್ಪ ನೆಮ್ಮದಿ ಬೇಕಪ್ಪ, ಒಂದ್ ಸ್ವಲ್ಪ ಶಾಂತಿ ಬೇಕಪ್ಪ ಅಂತ. ಅದು ಎಲ್ಲಿ ಸಿಗುತ್ತದೆ ಅಂದ್ರೆ ನಮ್ಮೊಳಗೆ ಇದೆ. ಆದ್ರೆ ಅದನ್ನ ಕಂಡ್ಕೊಳ್ಳೋ ದಾರಿ ಗೊತ್ತಿರಲ್ಲ ಅಷ್ಟೇ. ಎಲ್ಲ ಇರ್ತದೆ. ನಿಸರ್ಗ ಹೆಂಗಿದೆ ಅಂದ್ರೆ, ಈ ಉಸಿರಿಟ್ಟು ಕಳಿಸಿದ್ಮೇಲೆ ಅವನಿಗೆ ಏನ್ ಬೇಕು, ಯಾವ ಸಮಯಕ್ಕೆ ಅಂತ ಎಲ್ಲ ಗೊತ್ತಿದೆ. ನಮಗ್ ತಗೊಳ್ಳೋ ದಾರಿ ಗೊತ್ತಿರಲ್ಲ, ಅದಕ್ಕೆ ನಮಗ್ ಸಿಗಲ್ಲ ಬೇಗ. ಪ್ರಕೃತಿ ಜೊತೆ ಕೈ ಜೋಡಿಸಿದಾಗ, ಪ್ರಕೃತಿ ಕಡೆಗೆ ಮುಖ ಮಾಡಿದಾಗ ಅದ್ ನಮ್ಗೆ ಏನ್ ಬೇಕು ಅದನ್ನ ತಾನೇ ಕೊಡ್ತಾ ಹೋಗ್ತದೆ. ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಜಗತ್ತಿನ ಕಡೆ ಮುಖ ಮಾಡಿ ಪ್ರಕೃತಿ ಕಡೆ ಬೆಂಡ್ ಮಾಡ್ಬಿಟ್ಟಿದ್ದೀವಿ, ಭಗವಂತನ ಕಡೆ ಬೆಂಡ್ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ಅವನು ನಮಗ್ ಕೊಡಲ್ಲ. ನಿಂಗ್ ಗೊತ್ತಲ್ಲ ಕೊಡು ಅಂದ್ರೆ, ನೀನ್ ಕೇಳಾರು ಫಸ್ಟ್, ಆಮೇಲೆ ಕೊಡ್ತಾನೆ. ಹಸಿವಿರ್ಬೇಕಲ್ಲ ಅವ್ನ್ ಕೊಟ್ಟಾಗ ನಮಗೆ, ಅವನ್ ಕೊಡ್ತಾನೆ. ನಮಗ್ ಹಸಿವಿರ್ಬೇಕಲ್ಲ, ಅದನ್ನ ಅನುಭವಿಸೋ ಒಂದು ತಾಳ್ಮೆ ನಮಗಿರ್ಬೇಕಲ್ಲ. ಅದಕ್ಕೊಂದು ಎಕ್ಸಾಂಪಲ್ ನೀವೆಲ್ಲ ನೋಡಿರೋ ಅಂಥದ್ದೇ, ಈಗಲೂ ನಡೀತಾ ಇರೋವಂಥದ್ದು. ಏನಂದ್ರೆ, ತಾಯಿ ಗರ್ಭವತಿ ಆಗಿರ್ತಾಳೆ, ಆಲ್ಮೋಸ್ಟ್ ಎಲ್ಲರೂ ಇದ್ದೀರಿ. ಗರ್ಭದಲ್ಲಿ ಮಗು ಇದೆ ಅಂತ ಗೊತ್ತು, ಹೆಣ್ಣೋ ಗಂಡೋ ಗೊತ್ತಿರಲ್ಲ ಅಲ್ವಾ, ಬಟ್ ಮಗು ಇದೆ. ಆ ಮಗುಗೆ ಏನು ಗೊತ್ತಿರಲ್ಲ. ಹೆಣ್ಮಗು ಆದ್ರೆ ಹಿಂಗ್ ಬೆಳೆಸ್ಬೇಕು, ಹಂಗ್ ಬೆಳೆಸ್ಬೇಕು, ಇಂಥ ಮನೆ ಕೊಟ್ಟು ಜೀವನ ರೂಪಿಸ್ಬೇಕಂತ ಕನ್ಸ್ ಕಾಣ್ತೀರಿ. ಗಂಡ್ ಮಗು ಆದ್ರೆ ಈ ತರ ಓದಿಸ್ಬೇಕು, ಲೆಕ್ಚರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು, ಔಟ್ ಆಫ್ ಕಂಟ್ರಿ ಕಳಿಸ್ಬೇಕಂತೆಲ್ಲ ವಿಚಾರ ಮಾಡ್ತೀರಿ, ಕನಸು ಕಾಣ್ತೀರಿ. ಯಾಕೆ? ಆ ಮಗುಗೆ ಏನು ಗೊತ್ತಿಲ್ಲ ಅಂತ ಅಲ್ವಾ. ಅದ್ರ ಜೀವನ ಯಾರ ಕೈಲಿದೆ ರೂಪಿಸೋದು? ತಾಯಿ ಕೈಲಿ. ಯಾಕೆಂದ್ರೆ ಆ ಮಗುಗೆ ಏನು ಗೊತ್ತಿಲ್ಲ ಅಂತ. ಹಾಗಂತ ಗರ್ಭವತಿಯಾದ ತಾಯಿ ಸ್ತನದಲ್ಲಿ 9 ತಿಂಗಳು ತುಂಬಿದ್ರು ಹಾಲು ಬಂದಿರಲ್ಲ. ಹಾಗಂತ ಹಾಲು ಬಂದಿಲ್ವಲ್ಲ ಇನ್ನು ಅಂತೇಳಿ ಯಾರು ಫೀಡಿಂಗ್ ಬಾಟಲ್ ಆಕ್ಸಿಜನ್ ರೆಡಿ ಮಾಡಿ ಇಟ್ಕೊಳ್ಳಲ್ಲ ಅಲ್ವಾ. ಯಾಕೆ? ಮಗು ಉಸಿರಾಡೋದು ಗೊತ್ತಿಲ್ಲ, ಹುಟ್ಟಿದ ತಕ್ಷಣ ಆಕ್ಸಿಜನ್ ಹಾಕ್ಬೇಕು ಅಂತ ಯಾರಾದ್ರೂ ರೆಡಿ ಮಾಡಿ ಇಟ್ಕೊಂಡಿದಾರ? ಹಾಲಿನ ಬಾಟ್ಲು ರೆಡಿ ಮಾಡಿ ಇಟ್ಕೊಂಡಿದಾರ? ನನ್ನ ಸ್ತನದಲ್ಲಿ ಇನ್ನೂ ಹಾಲು ಬಂದಿಲ್ಲ, ಮಗು ಹುಟ್ಟಿದ ತಕ್ಷಣ ಬರುತ್ತೋ ಇಲ್ಲೋ ಅನ್ನೋ ಒಂದು ಇದ್ರ ಮೇಲೆ ಯಾರಾದ್ರೂ ರೆಡಿ ಮಾಡಿ ಇಟ್ಕೊಂಡಿದಾರ? ಹುಟ್ಟಿದ ಅರ್ಧ ಗಂಟೆ ಒಳಗೆ ಹಾಲು ಬರೋದು, ಮಗುಗೆ ಹಳು ಕಲ್ಸಿದ್ ಯಾರು?
ಯಾರು ಕಲ್ಸಿದ್ದು? ಅಂದ್ರೆ ಅವನಿಗೆ ಗೊತ್ತಲ್ವಾ ಯಾವ ಸಮಯಕ್ಕೆ ಏನ್ ಕೊಡ್ಬೇಕು ಏನ್ ಕಲಿಸ್ಬೇಕು ಅನ್ನೋದು. ಆದ್ರೆ ಅವನ ಕಡೆ ನಾವು ಮುಖ ಮಾಡಿರಲ್ಲ, ನಮಗೆ ಗೊತ್ತಿರಲ್ಲ ಅಷ್ಟೆ. ಅದಕ್ಕೆ ನಾವು ಅವನ ಕಡೆ ಒಂದ್ ಹೆಜ್ಜೆ ಇಟ್ರೆ 10 ಹೆಜ್ಜೆ ನಮ್ ಕಡೆ ಇಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಚಿಂತನೆ ಮಂಥನ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ತಪ್ಪದೆ ವೀಕ್ಷಿಸಿ ಆತ್ಮೀಯ ಬಂಧುಗಳೇ. ಶರಣಾರ್ಥಿ. ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ, ಬಸವ ಬೆಟ್ಟ, ಕಪ್ಪತ್ಗಿರಿ, ಕಡ್ಕೋಳ, ಶಿರಾಟಿ ತಾಲೂಕು, ಗದಗ ಜಿಲ್ಲಾ. ತಪ್ಪದೆ ಒಮ್ಮೆ ಬಂದು ಹೋಗಿ. ಶರಣರ ಬರವಮೆಗೆ ಪ್ರಾಣ ಜೀವಾಳವಯ್ಯ.